ಸಲ್ಲಿಂಗ ಕಾಮಿಗಳ ಕಾಮದಾಟ, ಕತ್ತಲೆ ಕೋಣೆಯಲ್ಲಿ ಸರಸ ಸಲ್ಲಾಪ. ಪ್ರತಿದಿನ ವಾಟ್ಸಾಪ್ನಲ್ಲಿ ಚಾಟಿಂಗ್, ಬೆತ್ತಲೆ ಫೋಟೋಗಳ ಅನಾವರಣ. ಕಾಮದಾಟ, ಹೃದಯ ವಿದ್ರೋಹಕ ಘಟನೆ, ತಂದೆಯ ನರಳಾಟ. ಕ್ರೂರ ತಾಯಿಯ ಅಟ್ಟಹಾಸಕ್ಕೆ 5 ತಿಂಗಳ ಹಸುಗೂಸು ಬಲಿ. ಮಕ್ಕಳು ದೇವರ ಸಮಾನ ಅಂತಾರೆ, ಎತ್ತವರಿಗೆ ಮಕ್ಕಳೇ ಪ್ರಪಂಚ. ಆದರೆ ಎತ್ತ ತಾಯಿ ಮಗುವಿನ ಜೀವ ತೆಗೆದ್ರೆ ಸಹಿಸೋಕ್ಕಾಗುತ್ತಾ ಅನ್ನೋ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ ಕಣ್ರಿ. ಬಟ್ ಇಲ್ಲಿ ಸಲ್ಲಿಂಗ ಕಾಮಿಗಳ ಕಾಮದಾಟಕ್ಕೆ ಹಸುಗೂಸು ಬಲಿಯಾಗಿರೋ ಹೃದಯ ವಿದ್ರೋಹಕ ಘಟನೆ ನೆರೆ ರಾಜ್ಯ ತಮಿಳುನಾಡಿನಲ್ಲಿ ನಡೆದು ಬಿಟ್ಟಿದೆ. ಹೌದು, ಇದು ಹೃದಯ ಒಡೆದು ಹೋಗುವ ಕೃತ್ಯ. ಯಾವ ತಾಯಿಗಾದ್ರೂ ಸ್ವಂತ ಮಗುವನ್ನ ಕೊಲ್ಲೋಕೆ ಮನಸ್ಸು ಬರುತ್ತಾ ಅನ್ನೋ ಉತ್ತರವಿಲ್ಲದ ಪ್ರಶ್ನೆ ಹುಟ್ಟಿಕೊಳ್ಳುತ್ತೆ. ಆದರೆ ಸಲ್ಲಿಂಗ ಕಾಮದಾಟಕ್ಕೆ ಅಡ್ಡಿ ಆಗಿದ್ದ ತನ್ನ 5 ತಿಂಗಳ ಹಸುಗೂಸನ್ನ ಕೊಂದು ಹೆತ್ತ ತಾಯಿ ಕ್ರೂರ ಕೃತ್ಯವನ್ನ ಎಸಗಿದ್ದಾಳೆ ಅಂದ್ರೆ ನೀವು ನಂಬಲೇಬೇಕು ಕಣ್ರಿ. ಹೌದು, ತಮಿಳುನಾಡಿನ ಕೃಷ್ಣಗಿರಿಯ ಚಿನ್ನಟ್ಟಿ ಗ್ರಾಮದಲ್ಲಿ ಇಂಥದ್ದೊಂದು ಘಟನೆ ನಡೆದು ಹೋಗಿದೆ. ಈ ಫೋಟೋದಲ್ಲಿ ಕಾಣ್ತಾ ಇರೋ ಈಕೆಯೇ ನೋಡಿ, ಕ್ರೂರ ತಾಯಿ ಭಾರತಿ. ಈಕೆಯ ವಯಸ್ಸು 25 ವರ್ಷ. ಇನ್ನು ಈತ 30 ವರ್ಷ ವಯಸ್ಸಿನ ಸುರೇಶ್ ಈಕೆಯ ಗಂಡ. ಪೇಂಟರ್ ಆಗಿ ಕೆಲಸ ಮಾಡ್ತಿದ್ದ ಸುರೇಶ್ ದಂಪತಿಗೆ 2 ಹೆಣ್ಣು ಮಕ್ಕಳಿವೆ. ಕಳೆದ 5 ತಿಂಗಳ ಹಿಂದೆ ಅಷ್ಟೇ ಜನಿಸಿದ್ದ ಗಂಡು ಮಗುವಿಗೆ ಧ್ರುವ ಅಂತ ಹೆಸರಿಟ್ಟಿದ್ರು. ಸುಖ ಸಂಸಾರಕ್ಕೆ ಸಲ್ಲಿಂಗ ಕಾಮ ಅಡ್ಡಿ ಆಗಿದ್ದು ಮಗುವನ್ನೇ ಬಲಿದು ತೆಗೆದುಕೊಂಡು ಬಿಟ್ಟಿದೆ. ಅವತ್ತಿನ ಮಧ್ಯಾಹ್ನ ಸುರೇಶ್ ಮನೆಗೆ ಹೋಗಿದ್ದಾಗ ಮಗು ಉಸಿರಾಟ ನಿಲ್ಲಿಸಿತ್ತು. ಕೂಡಲೇ ಆಸ್ಪತ್ರೆಗೆ ಕರೆದೊಯ್ಯುವಷ್ಟರಲ್ಲಿ ಮಗು ಸಾವನ್ನಪ್ಪಿತ್ತು. ಮಗುವಿನ ಸಾವಿನ ಬಗ್ಗೆ ಅನುಮಾನಗೊಂಡಿದ್ದ ವೈದ್ಯರು ಪೊಲೀಸರಿಗೆ ಮಾಹಿತಿ ನೀಡಿ ಮಗುವಿನ ಶವ ಪರೀಕ್ಷೆ ಮಾಡಬೇಕು ಅಂತ ತಿಳಿಸಿದ್ರು. ಅಷ್ಟೊತ್ತಿಗಾಗ್ಲೇ ಸುರೇಶ್ ಮಗುವನ್ನ ತಂದು ತಮ್ಮ ತೋಟದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಿಬಿಟ್ಟಿದ್ದ ಕಣ್ರಿ. ಮಗುವಿನ ಸಾವಿನಿಂದಲೇ ಕಂಗಾಲಾಗಿದ್ದ ಸುರೇಶ್ ಪತ್ನಿಯ ಮೊಬೈಲ್ ಅನ್ನ ಪರಿಶೀಲನೆ ಮಾಡಿದ್ದಾನೆ. ಆಗ್ಲೇ ನೋಡಿ ಸಲ್ಲಿಂಗ ಕಾಮ ಬಯಲಾಗಿರೋದು. ಸದ್ಯ ಸುರೇಶ್ ದೂರಿನ ಮೇರೆಗೆ ಪೊಲೀಸರು ಸಲ್ಲಿಂಗ ಪ್ರೇಮಿಗಳಾದ ಭಾರತಿ ಹಾಗೂ ಸುಮಿತ್ರಳನ್ನ ಬಂಧಿಸಿದ್ದಾರೆ. ಅದೇನೇ ಇರಲಿ, ಕ್ಷಣಿಕ ಸುಖಕ್ಕಾಗಿ ಭಾರತಿ ತಾನೇ ಜನ್ಮ ಕೊಟ್ಟ ಮಗುವಿನ ಉಸಿರು ನಿಲ್ಲಿಸಿದ್ದು ಮಾತ್ರ ನಿಜಕ್ಕೂ ದುರಂತವೇ ಸರಿ. ಇಂಥ ಮಾನಗೆಟ್ಟ ತಾಯಿಗೆ ಕಾನೂನು ಹಾಗೂ ದೇವರು ಸರಿಯಾದ ಶಿಕ್ಷೆಯೇ ನೀಡಲಿ ಅನ್ನೋದೇ ನಮ್ಮ ಕಾಮನ್ ನ್ಯೂಸ್ ಕನ್ನಡದ ಕಳಕಳಿ.